ಪ್ರಾರ್ಥನೆಗಳನ್ನು ಸಲ್ಲಿಸಿ ಅದಕ್ಕೆ ಮಾತು ಮರಗಿರ್ತಕ್ಕಂಥವ್ರು ಒಂದು ಮಾತ ಹಿಂಗೆ ಹೇಳಿದ್ರಲ್ಲ ಅಮರಣ್ಣ. ಏನ್ ಹೇಳಿರಿಪ್ಪ ಮಾತ? ಮರವಿದ್ದು ಫಲವೇನು ನೆರಳಿಲ್ಲ ದನಕ. ಮರವಿದ್ದು ಫಲವೇನು ನೆರಳಿಲ್ಲ ದನಕ, ಹಸು ಇದ್ದು ಫಲವೇನು ಹಯನವಿಲ್ಲ ದನಕ. ರೂಪವಿದ್ದು ಫಲವೇನು ಗುಣವಿಲ್ಲ ದನಕ, ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ, ನಿಮ್ಮ ಭಕ್ತಿವಿಲ್ಲ ದನಕ. ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ 12ನೇ ಶತಮಾನದೊಳಗ ಅಕ್ಕ ಮಾದೇವಿ ಮಾತನ್ನು ಹೇಳಿದ್ರಿಪ್ಪ. ಇದೇ ಮಾತು ಯಾಕೆ ಹೇಳಿದ್ರಿಪ್ಪ? ಬರ್ತಾರ ಮುಂದೆ ಕೇಳ್ರಲ್ಲ. ಪಿ ಇವ್ ಸ್ವಲ್ಪ ಶಾಂತತೆ ಕಾಪಾಡ್ರಿ. ಸ್ವಲ್ಪ ಕಾಪಾಡ್ರಿ. ಮರವಿದ್ದು ಫಲವೇನು ನೆರಳಿಲ್ಲ ದನಕ. ಇದು ಹೆಂಗ್ರಿ? ಗಿಡ ನೋಡ್ಲಕ್ ಬಾಳ ದೊಡ್ಡದೈತಿ ಅಮರಣ್ಣ. ಕೈಯಾಗರೆ ಬಾಡಿ ಹಿಡ್ಸಲಾಗೈತಿ. ಆ ಗಿಡದಾಗ ಒಂದು ದಿವಸ ಹೂ ಆಗಿಲ್ಲ, ಹಣ್ಣಾಗಿಲ್ಲ, ಯಾರಿಗ ಸೈತಿ ನೆರಳು ಕೊಟ್ಟಿಲ್ಲ. ಅಂತ ಗಿಡ ತಗೊಂಡು ಏನು ಮಾಡೋದೈತಿ? ಸಣ್ಣ ಕಡದ ಒಲಿಗೆ ಹಚ್ಚದೈತಿ. ಹಸು ಇದ್ದು ಫಲವೇನು ಹಯನವಿಲ್ಲ ದನಕ. ಇದು ಹೆಂಗ್ರಿಪ್ಪ? ಆಕಳ ನೋಡಕ್ ಬಾಳ ದೊಡ್ಡದೈತಿ, ಭಾರಿ ಉದ್ದೈತಿ, ಕಿಲಾರಿ ಐತಿ. ಕೋಡು ನೋಡು ಸುದ್ದದವು, ಬಾಲು ನೋಡು ಸುದ್ದದ, ಕಾಲು ನೋಡು ಸುದ್ದದವು, ಬಾಯಾಗ ಹಲ್ಲ ಸುದ್ದದ. ಆಕಳ ಮಾತ್ರ ಹಿಂಡಲಾಗ್ಯದ. ಅಂತ ಆಕಳ ನಮಗೆ ಬ್ಯಾಡ್ರಿ, ಬೋತಲ್ ಕ್ಯಾನ್ಸಲ್ ಆಗಿರ್ಲಿಕ್ಕಿಲ್ಲದು. ಇನ್ನ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ. ನೋಡಕ್ ಬಾಳ ಚಂದ ಕಾಣಿಸ್ಲಿಕತ್ತಾರ, ಚಲೋ ಕಾಣಿಸ್ಲಿಕತ್ತಾರ. ಭಾರಿ ಸಿನಿಮಾ ನಟಿ ಕಣ್ಣಂಗ್ ಕಾಣ್ತಾರ. ಅವ್ರು ಸಿನಿಮಾ ನಟಿ ಹಂಗೆ ಕಾಣ್ತಾರ, ನಿಮ್ಮಂತವ್ರು ಹೀರೋಗಳಂಗೆ ಕಣ್ಣಂಗೆ ಕಾಣಿಸ್ತಾರ. ಕರೆ ನಿಮ್ಮ ಯಾಕ ಚಲೋ ಇದ್ದಾರ ಬಲ್ಲ, ಯಾಕೆ ಗುಣನೇ ಸರಿ ಇದ್ದಿದ್ದಿಲ್ಲ ಅಂದ್ರೆ ಅವ್ರಿಗೆ ತಗೊಂಡು ಏನು ಮಾಡೋದೈತಿ? ನಾ ಹೋಗರ ಗಾಡಿಯಾಗ ಹೇಳ್ತೀನಿ ರೀ ನಿಮ್ಗೆ. ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರ. ಅವ್ರ ಮನಸ್ಸಿನೊಳಗ ಭಕ್ತಿ ಅನ್ನೋದು ಇರ್ಲಿಲ್ಲ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಹೇಳ್ಯಾರಲ್ರಿ. ಅದಕ್ಕೆ ಇರ್ಲಿ ನನ್ನ ಆತ್ಮೀಯ ಬಂಧುಗಳೇ. ನಮ್ಮ ಸರ್ ಅವರು ಏನು ಕೇಳ್ಯಾರಿಪ್ಪ? ಸರ್ ಅಣ್ಣಾಜಿ ಅವರು ಸರ್ ಕೇಳ್ಯಾರ. ಅವರು ಏನಂತ ಕೇಳ್ಯಾರ ಕೇಳಿದ್ರ, ಮುಂದೆ ಆಗ್ತಕ್ಕಂಥ ಸುದ್ದಿ ಸೋಮುತ್ತೆ ಹೇಳ್ಯಾನ. ಬಿಜ್ಜರಿಗೆ ಬುಳರಾಯಿನೇ ಯಾಕೆ ಕ್ವಾಣೂರು ಮಟ್ಟಕ್ಕೆ ಹೋದ? ಹೌದು ನೋಡ್ರಿ, ಅವರು ಸಂದರ್ಭಕ್ಕೆ ತಕ್ಕಂತೆ ನಡೆದಾರ. ಅವರು ಎಲ್ಲಾ ಕಡೆಗೆ ಗಾಣಿಗೇರ ಸಮಾಜದವ್ರು ಇದ್ರು. ಹೊನ್ನು ಹುಟ್ಟಿಗೆ ಅವರಿಗೆ ಯಾಕೆ ಆಶೀರ್ವಾದ ಮಾಡ್ದ ಮಾಳಿಂಗರಾಯ ಅಂದ್ರೆ ನಾ ಏನ್ ಹೇಳ್ಬೇಕು? ನಿಮಗ ನಿಮ್ಮ ಊರಾಗ ಸಾಕಷ್ಟು ಮಂದಿ ಅದಾರ, ನೀವೇ ಯಾಕ ಹಾಳಕತ್ತೀರಿ ಅಂದ್ಕೊಳ್ಳಿ ನಾ ಏನ್ ಹೇಳ್ಬೇಕು? ನೋಡ್ರಿ, ಏನೇನ್ ಆಗ್ಬೇಕದು ಆಗ್ತಿರ್ತಾವ. ಕರೆ ಅವ್ರು ಯಾಕೆ ಹೋದ್ರು, ಇವ್ರು ಯಾಕೆ ಹೋದ್ರು ಅಂತೇಳಿ ಹಿಂಗ ಕೇಳೋದು ನಮ್ದು ಧರ್ಮ ಅಲ್ಲ. ಸಂದರ್ಭಕ್ಕೆ ತಕ್ಕಂತೆ ನಡೆದಾರ ಅವರು. ಯಾವ ಸಂದರ್ಭಕ್ಕೆ ಹೆಂಗಿರ್ಬೇಕು ಹೆಂಗಿರ್ಬೇಕು ಹಂಗದಾರ ಅವರು. ಕರೆ ಇಲ್ಲಿ ಸೋಮುತ್ಯ ಹೇಳಬೇಕಾದ್ರ ಕಾರಣ ಏನಂತ ಕೇಳಿದ್ರ, ಏನ್ರಿ? ಸೋಮುತ್ಯನ ಹೆಸರು ಬೆಳಕಿಗೆ ಬರ್ಬೇಕಾಗಿತ್ತು. ಅಲ್ಲಿ ಬಿಜ್ಜರಿಗೆ ಬುಳರಾಯಿನ ಯಾಕೆ ಹೋದಪ್ಪ ಅಂತ ಕೇಳಿದ್ರ, ಬಿಜ್ಜರಿಗೆ ಬುಳರಾಯಿನ ಹೆಸರ ಬೆಳಕಿಗೆ ಬರ್ಬೇಕಾಗಿತ್ತು. ಬೆಳಕಿಗೆ ಬರ್ಬೇಕಾಗಿತ್ತು. ಅವ್ರ ಕೀರ್ತಿ ಉಳಿಬೇಕಾಗಿತ್ತು. ದೇವರ ಗೆಳಿ ಬಪ್ಪಣ್ಣನ ಅವತಾರದೊಳಗಿದ್ದಾಗ ರುಮಚೂರಿ ವಾಯುಗಂಗಳ ಪಂಚಡಂಗಿ ತಯಾರು ಮಾಡಬೇಕಾಗಿತ್ತು. ಎದರ ಸಲುವಾಗಿ? ಕ್ವಾಣೇಶ್ವರ ದೈತ್ಯನ ಮರ್ದನ ಮಾಡೋ ಸಲುವಾಗಿ. ಅಲ್ಲಿ ಎಷ್ಟು ಕಂಬರ ಕಾಳಣ್ಣ ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಸಾಮಾನ್ಯಗಳು ತಯಾರಾಗಲ್ಲ. ಅದು ತ್ರಿಕಾಲ ಜ್ಞಾನಿ ದೇವರ ಗೆಳಿ ಬಪ್ಪಣ್ಣ ತಿಳ್ಕೊಂಡ ಬೀರ್ ದೇವ್ರಿಗೆ ಹೇಳ್ತಾನ, ಏನಂತ? ಯಪ್ಪ, ಈ ಕುಲಿಮಿ ಒಳಗ 3 ಸಾಮಾನಿ ತಯಾರಾಗಬೇಕಾದ್ರ ಒಂದು ನರಬಲಿ ಆಗ್ಬೇಕಂದ. ನರಬಲಿ ಆಗ್ಬೇಕಂತ ಹೇಳ್ದ. ಅಂದಾಗೆ 3 ಸಾಮಾನಿಗಳು ತಯಾರಾಗ್ತಾವ ಅಂತ ಹೇಳ್ದ. ಆ ಕುಲಿಮಿ ಒಳಗ ನಾ ಜಿಗಿತೀನಿ. ಮುಂದೆ 3 ಪಟ್ಟ ಆದ ಬಳಕ ಬಾರಾಮತಿ ಗೌಡರ ಹೊಟ್ಟಿಲೆ ಮಾಳಿಂಗರಾಯ ಹುಟ್ಟಿ ಬಂದು ನೀನು ಸೇವಾ ಮಾಡ್ತೀನಿ ಅಂದ್ ಯಾರು? ದೇವರ ಗೆಳಿ ಬಪ್ಪಣ್ಣ. ಕುಲಿಮಿ ಒಳಗ ಜಿಗದ ಕೂಡಲೇನೆ 3 ಸಾಮಾನಿಗಳು ತಯಾರಾದವು. ರುಮಚೂರಿ ವಾಯುಗಂಗಳ ಪಂಚಡಂಗಿ. 3 ಸಾಮಾನಿಗಳು ತಗೊಂಡು 4ನೇ ದಿವಸಕ್ಕೆ ನಾಗನಕೆರೆ ಗ್ರಾಮಕ್ಕೆ ಬಂದ. ನಾಗನಕೆರೆ ಗ್ರಾಮಕ್ಕೆ ಬಂದು ನಾಗರ ಮರ ಏರಿ ನಾಡಿನ ಹೊಲಮ ಸೋಸಿ ನೋಡ್ದ. 3 ದಿಕ್ಕ ಜೋಗುಳು ಪಾಡ್ತಿದ್ದು, ಜಂಬಿಗೆ ಜಂಬಕಂಡಿ ನಾಡ ಶಿವಾಳ ಬಿದ್ದಿತ್ತು. ನಾಗರ ಮರ ಇಳಿಯುವಂತ ಸಮಯದೊಳಗೆ ನಾಗೇಶ್ ಕೇಳ್ತಾನ, ಏನಂತ? ಯಪ್ಪ, ನಾನು ಮ್ಯಾಗೇರಿ ನಾಡಿನ ಹೊಲಮ ಸೋಸಿ ನೋಡಿದಿ,
ಸೋಸಿ ನೋಡಿದಿ ಇಲ್ಲಿಗೆ ಬಂದಿದೆ ನಂಗೆ ನನಗೆ ಏನಾರ ಖೂನ ಕೊಡು ಅಂದ ನಾಗೇಶ. ಹೌದು. ಅವಾಗ ನಾಗೇಶ ಏನು ಖೂನ ಕೊಟ್ಟ ನನ್ನ ಅಪ್ಪ ಲಿಂಗ ಬೀರಣ್ಣದೇವ್ರ ಅಂತ ಕೇಳಿದ್ರ ಏನು ಕೊಟ್ಟ? 4ನೇ ದಿವಸಕ್ಕೆ ನಾಗನಕೆರೆ ಅಂತಕ್ಕಂಥ ಗ್ರಾಮಕ್ಕೆ ಬಂದೀನಿ. ಹೌದು. ಈ ನಾಗನಕೆರೆ ಅಂತಕ್ಕಂಥ ಗ್ರಾಮ ಮುರಿದು ನಾಡಿಗೆ ಮೊದಲು 4 ಟನ್ ಅನಿಸ್ತೀನಿ ಅಂದ ಬೀರದೇವ್ರ. 4 ಟನ್ ಅನಸ್ನೆ ತಿಳಿದುಕೊಂಡು ಮುಂದೆ ಹೋಗಿ ಕ್ವಾಣೇಶ್ವರ ದೈತನ ಮರ್ದನ ಮಾಡ್ದ. ಹೌದು ಹೌದು. ಕ್ವಾಣೇಶ್ವರ ದೈತನ ಮರ್ದನ ಮಾಡಿ ಕ್ವಾಣಗನೂರು ಅನಸದ. ಮುಂದೆ 12 ಹಟ್ಟಿ ಒಳಗ 12 ವರ್ಷ ಎಳೆಗಳದ. ಗೋಡಾಗೇರಿ ಗುಡ್ಡದೊಳಗ ಹಗಲು 12 ವರ್ಷ ಇರುಳು 12 ವರ್ಷ ಎಳೆಗಳದ. ಅಷ್ಟ್ರೊಳಗ ಮಾಳಿಂಗರಾಯ ಬೆಳೆದು ದೊಡ್ಡವಾಗಿದ್ದ ಸಾಕ್ಷಾತ್ ಪಾರ್ವತಿ ಪರಮೇಶ್ವರರು ಬಂದಿದ್ರು. ಎಕ್ಕೆ ಗಿಡದ ಬುಡಕ್ಕ ಎರಳಿಯಾಗಿ ಹೋಗಿ ಮಾಳಿಂಗರಾಯ ಬ್ಯಾಟಿ ಹೇಳಕ್ ಬರ್ತಾನ. ಆ ಸಮಯದೊಳಗೆ ಹೋಗಿ ನೀ ಶಿಷ್ಯನ ಕೂಡು ಶಿಷ್ಯಾಗ ಹಿಡಿ ಅಂತೇಳಿ ಅವಾಗ ಪಾರ್ವತಿ ಪರಮೇಶ್ವರ ಆಶೀರ್ವಾದ ಮಾಡಿದ್ರು. ನನ್ನ ಅಪ್ಪ ಲಿಂಗ ಬೀರಣ್ಣದೇವ್ರ ಎಕ್ಕೆ ಗಿಡದ ಬುಡಕ್ಕ ಆ ಎರಳಿಯಾಗಿ ಅಲ್ಲಿ ಕೂತಿದ್ದ. ಹೌದು. ಎರಳಿ ಅಂದ್ರೇನು? ಚಿಗರಿ ಆಗಿ ಕೂತಿದ್ದ. ಬ್ಯಾಟಿ ಆಡ್ಲಕ್ಕ ಮಾಳಿಂಗರಾಯ ಜಕ್ರಾಯಿ ಬಂದಿದ್ರು. ಎರಳಿ ಮ್ಯಾಗ ಕಣ್ಣು ಹೋಯ್ತು. ಈ ಬ್ಯಾಟಿಗೆ ನಾ ಬಿಡಬಾರ್ದು ತಿಳ್ಕೊಂಡು ಮಾಳಿಂಗರಾಯ ಬೆನ್ ಹತ್ತದ. ಮಾಳಿಂಗರಾಯ ಹ್ಯಾಂಗ ಬೆನ್ ಹತ್ತನ ಹಂಗ ಚಿಗರಿ ಮುಂದಾಗಲ್ಕತ್ತು. ಮುಂದ್ ಹೋಗಿ ಡೋಣಿ ಹಾಕ್ಯಾರ ಕೆರೆಯಾಗ ಜಿಗಿತ್ತು. ಇಲ್ಲಿ ಆದ್ರೂ ಚಿಗರಿ ಸಿಗುತ್ತ ತಿಳ್ಕೊಂಡು ಮಾಳಿಂಗರಾಯನ ಡೋಣಿ ಹಾಕ್ಯಾರ ಕೆರೆಯಾಗ ಜಿಗದ. ಪಾತಾಳದಾಗ ಚಿಗರಿ ರೂಪ ಹೋಗಿ ಗುರುವಿನ ರೂಪ ತೊಟ್ಟ ಲಿಂಗ ಬೀರಣ್ಣದೇವ್ರ. ಮಾಳಿಂಗರಾಯ ಹೋಗಿ ಗುರುವಿನ ಕೂಡ್ದ. ಗುರುವಿಗೆ ಕೂಡ್ದ ಕೂಡಲೇ ಮಾಳಿಂಗರಾಯ ಹೇಳ್ತಾನ ಆಕಾಶವಾಣಿ ಮುಖಾಂತರ ತಾಯಿಗೆ. ಏನಂತ ಹೇಳ್ತಾನ್ರಿ? ತಾಯಿ ಯಾರು? ಕನ್ನಬಾಯಿಗೆ. ಯವ್ವ ಪಾತಾಳದಾಗ ನಾ ಗುರುವಿನ ಕೂಡೀನಿ. ನಾ ಗುರುವಿಗೆ ಕರ್ಕೊಂಡು ಮ್ಯಾಗ ಬರ್ತೀನಿ ತಾಯಿ. ಆ ಉಮರಾಜದೊಳಗ ನೆಲಭುಯ್ಯಾರದೊಳಗ ಒಡ್ಡಿವಾಲಗ ಶಿವಾಸ್ಥಾನ ಅದಾವ. ಎಲ್ಲಿ ಅದಾವ? ನೆಲಭುಯ್ಯಾರದೊಳಗ ಉಮರಾಜದೊಳಗ ಒಡ್ಡಿವಾಲಗ ಶಿವಾಸ್ಥಾನ ಅದಾವ. ಗುರುವಿಗೆ ತಗೊಂಡು ಮ್ಯಾಗ ಬರುವಂತ ಸಮಯದೊಳಗ ಆ ಒಡ್ಡಿವಾಲಗ ನನ್ನ ಗುರುವಿನ ಮುಂದೆ ನುಡಿಸ್ಬೇಕ ತಾಯಿ ಅಂತೇಳಿ ಆಕಾಶವಾಣಿ ಮುಖಾಂತರ ಹೇಳಿದಾಗ ಆ ಗುರುವಿಗೆ ಕರ್ಕೊಂಡು ಮ್ಯಾಗ ಬಂದಾಗ ಒಡ್ಡಿವಾಲಗ ಶಿವಾಸ್ಥಾನ ನುಡಿಸ್ಯಾರ. ಹಿಂಗ ಸಿದ್ಧಟ್ಟಿಗೆ ವಿಷಯ ಐತಿ. ಇದ್ರಾಗಿ ಒಂದು ಪ್ರಶ್ನೆ ಕೇಳ್ಯಾರಲ್ರಿ. ಹಾವಾಗಿ ಹರಿದಾದ ಭಂಡಾರ ತೇಳಾಗಿ ಚಿಮ್ಮ್ಯಾದ ಭಂಡಾರ. ಹೌದು. ಇಂಥ ಬಾ ಹಿಡಿತಾರ ಸರ್. ಹಿಂದ ಸಿರಸೈಲ ಕಾಕ ಹಾಡ್ಯಾನ. ಕಂಬಳಿ ಬಗ್ಗೆ ಹಾಡ್ಯಾನ. ಹಾವಾಗಿ ಹರಿದಾದ ಕಂಬಳಿ ತೇಳಾಗಿ ಚಿಮ್ಮ್ಯಾದ ಕಂಬಳಿ. ಭೀಷಡಿ ಮಳಿ ಕರೆದ ಕಂಬಳಿ ಬೆಂಕಿಯಾಗಿ ಉರಿದ ಕಂಬಳಿ ಟೈಪ್ ಭಂಡಾರ ಬಗ್ಗೆ ನೀವು ಹಾಡಿರಲ್ಲ. ಈ ಭಂಡಾರ ಎಲ್ಲಿ ಹಾವಾಗಿ ಹರಿದದ, ಎಲ್ಲಿ ತೇಳಾಗಿ ಚಿಮ್ಮ್ಯಾದ, ಎಲ್ಲಿ ಬೆಂಕಿಯಾಗಿ ಉರಿದದ ಅಂತ ಕೇಳ್ಯಾರ ಅವರು. ಇದು ನೋಡ್ರಿ, ದಿಳ್ಳಿ ಬಾದಶಾನ ಆಸ್ಥಾನದೊಳಗೆ ಒಡ್ಡಿವಾಲಗ ಶಿವಾಸ್ಥಾನ ಇದ್ದು. ಅದ್ರ ಮ್ಯಾಗ ಸಿಕ್ಕ ಏನಾಗಿತ್ತು? ಇದು ಜಾತ ಜ್ಯೋತಿ ಜಕ್ಕಪ್ಪ ಮಾಳಿಂಗರಾಯಿಗೆ ಸಿಗಬೇಕಂತೇಳಿ ಅದ್ರ ಮ್ಯಾಗ ಪರಶಿವನ ಸಿಕ್ಕ ಆಗಿತ್ತು. ದಿಳ್ಳಿ ಬಾದಿಶ ಇಸ್ಲಾಮ ಧರ್ಮದ ಹೋಗಿ ಮುಟ್ಟಿದ್ರೆ ಹಾವಾಗಿ ಹರಿತಿತ್ತು, ತೇಳಾಗಿ ಚಿಮ್ತಿತ್ತು, ಬೆಂಕಿಯಾಗಿ ಉರಿತಿತ್ತು. ಅಂದ್ರೂ ಕೂಡ ಕೂಸಿಗೆ ಜೋಪಾನ ಮಾಡ್ದಂಗ ಮಾಡ್ತಿದ್ದ ಭಾಷ್ಯ. ಅಂದ್ರೂ ಕೂಡ ಅವನಿಗೆ ಮುಟ್ಟು ಕೊಡ್ತಿದ್ದಿಲ್ಲ. ಅಲ್ಲಿ ಒಡ್ಡಿವಾಲಗ ಶಿವಾಸ್ಥಾನದ ಸಂಗಟ ಅಲ್ಲಿ ಭಂಡಾರ ಇತ್ತು. ಅಲ್ಲಿ ಹಾವಾಗಿ ಹರಿದಾದ, ತೇಳಾಗಿ ಚಿಮ್ಮ್ಯಾದ, ಬೆಂಕಿಯಾಗಿ ಉರಿದಾದ. ಇದೇ ಸಮಯದೊಳಗ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಕನುಸಾರ ಹಿಂಗ ಕೊಲ್ಲ ಐತಿ. ಇದ್ರ ಬಿಟ್ಟು ಬ್ಯಾರೆ ಇತ್ತಾರ ಮುಂದಿನ ಸಲ ಹೇಳ್ರಿ. ಆದ್ರೆ ನೀವು ಇದ್ರ ಮುಂದೆ ಬ್ಯಾರೆ ಇಲ್ಲ. ಹೌದು. ಇಲ್ಲೇ ಬೆಂಕಿಯಾಗಿ ಉರಿದದ, ಇಲ್ಲೇ ಹಾವಾಗಿ ಹರಿದದ, ಇಲ್ಲೇ ತೇಳಾಗಿ ಚಿಮ್ಮ್ಯಾದ. ಯಾವ ಸಮಯದೊಳಗ ಅಂತ ಕೇಳಿದ್ರ ದಿಳ್ಳಿ ಬಾದಶಾ ಒಡ್ಡಿವಾಲಗ ಶಿವಾಸ್ಥಾನಕ್ಕೆ ಹೋಗಿ ಮುಟ್ಟುವಂತ ಸಮಯದೊಳಗ ಹಿಂಗ ಬೆಂಕಿಯಾಗಿ ಉರಿದದ, ಅಲ್ಲಿ ಭಂಡಾರ ಇತ್ತು ಅಂತಕ್ಕಂಥದ್ದು ವಾದ ನಮ್ಮದೈತಿ. ಅದಕ್ಕೆ ಇದು ಅಲ್ಲ ಪುಂಡ್ಲಿಕಣ್ಣ ಬ್ಯಾರೇನೇ ಐತಿ ಅಂತ ಹೇಳಿದ್ರೆ ನಮ್ದೇನ ಅಭ್ಯಂತರ ಇಲ್ಲ. ಇದಕ್ಕೆ ಬಿಟ್ಟು ಬಹುಶಃ ಅನುಸಾರ ಇರ್ಲಿಕ್ಕಿಲ್ಲ ಅನಿಸ್ತದ ನನಗ. ಯಾಕಂತ ಕೇಳಿದ್ರ ಹಾಲು ಮತ್ತ ಅನ್ನೋದು ಒಂದು ಸಾಗರ ಇದ್ದಂಗ. ಆ ಸಾಗರದಾಗ ಒಂದು ಕಡ್ಡಿ ಎದ್ದಿ ಮ್ಯಾಗ ಎಟ್ಟು ತೆಗಿತೇವೆ ನೋಡೋದಕ್ಕೆ ಎಷ್ಟು ನೀರ್ ಹತ್ತೇವ ನೋಡು, ಅಷ್ಟೇ ನಾವು ಕರಿತೀವಿ. ಇನ್ನ ಸಮುದ್ರ ಬಹಳ ಅದ. ಅದಕ್ಕೆ ಇನ್ನ ಒಂದು ಮಾತು ಕೇಳ್ಯಾರ ಅವರು. ಏನು ಕೇಳ್ಯಾರ ಅಂತ ಕೇಳಿದ್ರ, ನರಗಲ ಪಡಿ ಮ್ಯಾಲ ಎಲ್ಲಿ ಅಗ್ನಿ ಕುಂಡದಾಗ ಮಾಳಪ್ಪ ಜಿಗದು ಮುಂಡಾಗ 100 ಮ್ಯಾಲ ಬಂಡ ಗಲ್ಲಿನ ಮ್ಯಾಗ ಹೋಗಿ ಮಾಳಪ್ಪ ಕೂತ. ಆ ಇಲ್ಲಿದಿಂದ ಮತ್ತ ಮುಂದೆ ಇತಿಹಾಸ ಹೇಳು ಪುಂಡ್ಲಿಕಣ್ಣ ಅಂತ ಹೇಳ್ಯಾರ ಅವರು. ಇತಿಹಾಸ ಹೇಳಬೇಕಾದ್ರೆ ಟೈಮ್ ಆಗ್ತದ, ಹೇಳೋಣ ಬೇಡ್ರಿ. ಬ್ಯಾಡ್ರಿ ಇಲ್ಲ ಮತ್ತೆ ಹೇಳಕರ ಬಂದು ಬ್ಯಾಡ ಬೇಡ್ರಿ.
ಒಟ್ಟು ಹಾಡುಗಳನ್ನು ಜಾಸ್ತಿ ಆಗ್ಬೇಕು, ಮಾತುಗಳನ್ನು ಕಡಿಮೆ ಆಗ್ಬೇಕು. ಹೌದು ಹೌದು ಹಾ ಇರ್ಲಿ. ಯಾಕ ಇದು ಇತಿಹಾಸ ಹೇಳಿ ಮತ್ತೆ ಅವ್ರಿಗೆ ನಾ 2 ಪ್ರಶ್ನೆ ಕೇಳಬೇಕು ಅನ್ನೋದಾಗ ಮತ್ತೆ ಟೈಮ್ ಭಾಳ ಹೊತ್ತಿರ್ತದೆ. ಇಲ್ಲಿ ಕಾರ್ಯಕ್ರಮ ಹೆಂಗೆ ಆಗ್ಬೇಕು ಗೊತ್ತದನು ಅಮರಣ್ಣ? ಹೆಂಗ ಆಗ್ಬೇಕ್ರಿ? ಹೇಳಿದ್ರು ಕಮಿಟಿ ಅವರು ಏನತ್ತ? ಹಾಡುಗಳನ್ನು ಜಾಸ್ತಿ ಆಗಬೇಕು, ಹೌದು ಮಾತುಗಳು ಕಮ್ಮಿ ಆಗ್ಬೇಕು, ಮಾತುಗಳು ಕಡಿಮೆ ಆಗಬೇಕು. ಕಾರ್ಯಕ್ರಮ ಹೆಂಗೆ ಆಗಬೇಕು ಹೆಂಗೆ ಆಗಬಾರ್ದು ಅಂತ ಕೇಳಿದ್ರ ಹೆಂಗ ಆಗ್ಬೇಕು ಕಾರ್ಯಕ್ರಮ? ಶ್ರಾವಣ ಬರಕ್ಕಿಂತ ಮೊದಲು 3 ಮಂದಿ ಗೆಳೆಯರು ಮಾತಾಡ್ತಿದ್ರತ್ತ ಅವರು. ಏನತ್ತ? ಏ ದೋಸ್ತ್ ಮುಂದೆ ಶ್ರಾವಣ ಬರ್ತದ, ಈಗ ಶ್ರಾವಣಿ ಅದ. ಹೌದು ಶ್ರಾವಣ ಬರಕ್ಕಿಂತ ಮೊದಲು ಮಾತಾಡ್ತಿದ್ರು ಅವ್ರು. ಹೌದು ಹೌದು ಏನು ಮಾತಾಡ್ತಿದ್ರು? ಏ ದೋಸ್ತ್ ಮುಂದೆ ಶ್ರಾವಣ ಬರ್ತದ, ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕಲು ತೆಗಿತೈತಿ ಹಿರಿಯರು ಹೇಳ್ತಾರ. ಶ್ರಾವಣದಾಗ ಮನೆಗೆ ಖಂಡ ಒಯ್ದು ಆಗುದಿಲ್ಲ, ಹೌದು ಚಿಕನ್ ಒಯ್ಯೋದು ಆಗುದಿಲ್ಲ. ಆ ಶ್ರಾವಣ ಬರಕ್ಕಿಂತ ಮೊದಲೇ ಪಾರ್ಟಿ ಮಾಡ್ಬೇಕಂದ್ರತ್ತಿ ಇವರು. ಹೌದು ದೋಸ್ತರು ಒಬ್ಬ ದಾರದ ಖರ್ಚು ವರಸ್ಕೊಂಡ, ಒಬ್ಬ ಅನ್ನದ ಖರ್ಚು ವರಸ್ಕೊಂಡ, ಒಬ್ಬ ಮರಿ ಖರ್ಚು ವರಸ್ಕೊಂಡ. ಮರಿ ಖರ್ಚು ವರಸ್ಕೊಂಡ ಹೇಳ್ತಾನ, ಏನತ್ತ? ಏ ದೋಸ್ತ್ ನೀವೇನು ವಿಚಾರ ಮಾಡಕ್ ಹೋಗ್ಬೇಡ್ರು, ರೊಕ್ಕ ಕೊಟ್ಟು ಕರ್ಜಿಗೆ ಬಾಜಾರ್ಕ್ ಹೋಗಿ ನಾ ಏನು ರೊಕ್ಕ ಕೊಟ್ಟು ಮರಿ ತರುದಿಲ್ಲ, ಮನೆಗೆ ಹಾಲು ಕುಡಿಯ ಮರಿ ಅದ, ಸಕ್ಕಿನ ಮರಿ ಅದ. ಆ ಮನ್ಯಾನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ, ಮನ್ಯಾಗ ಮಾತ್ರ ಹೆಂಡತಿ ಬಾಳ ಜಾಬದೇಳು, ಮನ್ಯಾನ ಮರಿ ಹೆಂಗ ತರ್ಲಿ ಅಂದಿವ. ಕಿದ್ ನೋಡ್ಕಿಲಿ ಚಂದೋಣ ಹೆಣ್ತಿಗಂಜು ಕಂಪನಿ. ಹಾ ಏ ಹುಲಿ ನೀ ಸುಮ್ಕೊಂಡ. ಹೌದು ಹುಲಿ ಇರ್ಬೇಕು ಹುಲಿ. ಹಾ ಹಾ ನೀ ಅಂಜಲಕ್ಕೆ ಏನು ಕಾರಣದ ಗೊತ್ತದನು? ನಿನ್ನ ಮೈಯಾಗ ಮತ್ತೊಬ್ಬ ಪರಮಾತ್ಮ ಅದಾನ, ಅದ್ರ ಸಲುವಾಗಿ ನೀ ಅಂಜಲ ಅನ್ಸ್ಲಕತ್ತಿದ್ದಿ. ನೀ ಪರಮಾತ್ಮ ಹೇಳಿದ ಬಳಕ ನೀನು ಅಣ್ಣ ಸುಮ್ಕೊಂಡ್ರ ಮುಗತ್ತಾನ. ಅವಾಗ ಇವ್ ಮರಿತಾರ ಹೇಳದ ಕೂಡಲೇ ಅವಾಗ ಇಬ್ರು ಕೂಡಿ ಹೇಳ್ತಾರ ಅವ್ರು. ಏನತ್ತ? ಏ ದೋಸ್ತಿ ಹೆಂಡತಿಗೆ ಭಾಳ ಅಂಜಂಗ್ ಕಾಣ್ತಿ, ನಿನ್ನ ಹೆಂಡತಿ ಮಲ್ಕೊಂಡ ಬಳಕ ಪಾರ್ಟಿ ಮಾಡೋಣ ಅಂದ್ರು. ಹೌದು ಹೌದು. ಇವ ಯಾಕಾಗದ ಅಂದ. ಅಂದ್ರು ದಾರು ತಂದ್ರು, ನಂದು ಕುಡಿ ನಿಂದು ಕುಡಿ ನಂದು ಕುಡಿ ನಿಂದು ಕುಡಿ ಅನ್ನೋದಾಗ ಟೈಮ್ 11 ಆಯ್ತು, ದಾರು ಮುಗಿತ್ತು, ನಿಶೆ ಹೆಚ್ಚಾಯ್ತು. ಹೌದು ನಿಶೆ ಹೆಚ್ಚಾಯ್ತು. ಇಬ್ರು ಕುಡಿ ಹತ್ತಾರ ಮರಿತಾರ ಅವನಿಗೆ. ಏನತ್ತ? ಏ ದೋಸ್ತ ಟೈಮ್ ಮರಿ 11 ಆಗಿದೆ, ನೀನ್ ಹೆಂಡತಿ ಮಲ್ಕೊಂಡಿರ್ತಾಳ. ಹೌದು ಮನೇನ ಮರಿ ತಗೊಂಡ್ ಬರೋ, ಊಟ ಮರಿ ಕೊಯ್ಯದೇವಾಗ, ಒಣಗಿ ಮಾಡಿದವಾಗ, ಊಟ ಮಾಡಿದವಾಗ ಲೇಟ್ ಭಾಳ ಆಗ್ತದ. ಹೌದು ತಗೊಂಡ್ ಬಾ ಅಂದ ಕೂಡಲಿ ಅವಾಗ ಮರಿತಾರ ಹೇಳ್ತಾನ. ಮನಿಗ್ ಹೋಗಿ ಮರಿ ತರ್ತೀನಿ ತಿಳ್ಕೊಂಡು ಮನ್ಯಾನ ಮರಿ ಲುಂಗ್ಯಾಗ ಮುಚ್ಕೊಂಡು ಬಂದ. ಹೌದು ದೋತ್ರ ಚಾಳದಾಗ ಕಟ್ಕೊಂಡು ಬಂದ. ದೋತ್ರ ಚಾಳದಾಗ ಕಟ್ಕೊಂಡು ಬಂದ. ಶಿಸ್ತಿನಾಗ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು. ಮುಂಜಾನೆ 5ಕ್ಕೆ ಎಚ್ಚರ ಆಯ್ತು. ಹೌದು ಎಚ್ಚರ ಆಯ್ತು, ನಿಶೆ ಇಳಿತು. 3 ಮಂದಿ ತಮ್ಮ ಮನಿಗೆ ಬಂದ್ರು. ಇವ ಮರಿ ಒಯ್ದವನ ಅವ್ರ ಮನಿಗೆ ಬಂದ. ಮರಿ ಒಯ್ದವನ ಅವ್ರ ಮನಿಗೆ ಬಂದ. ಮನಿಗೆ ಬರತ್ತನ ಹೆಂಡತಿ ಅಂಗಳ ಕಸ ಹೊಡ್ಲಿಕತ್ತಿದ್ಳು. ಹೆಂಡತಿ ಮಾರಿ ಮುಂದ ಅದೇ ಮರಿ ಹಾರಾಡಕತ್ತಿತ್ತು. ಹೌದು ಟನ್ ಟನ್ ಅಂತ ಹಾರಾಡಕತ್ತಿತ್ತು. ಇರೋದು ಒಂದೇ ಮರಿ ಇತ್ತು. ಹೌದು ನಿದ್ದಿಗಣ್ಣ ಕಣ್ ತಿಕ್ಕೋತ ನೀವ. ಏನತ್ತ? ಅಲ್ಲ ಇದ್ರ ರಾತ್ರಿನೇ ಕೊಯ್ಕೊಂಡು ತಿಂದಿನಿ, ಇಲ್ಲೇ ಹಾರಾಡಕತ್ತದ ಅಂದವ. ಅವಾಗ ಹೆಂಡತಿ ಹೇಳ್ತಾಳ, ಏನತ್ತ? ಆ ಮರಿಗೆ ಒಯ್ದು ಬೆಂಕಿ ಹಚ್ಚರಿ, ಕಳ್ಳರ ಗತಿಲೆ ಕರಿ ನಾಯಿ ಕುನಿ ಒಯ್ದಿರಲ್ಲ ಅದು ಎಲ್ಲಿಟ್ಟಿರಿ ಅಂದಳ ಆಕೆ. ಹೌದು ನಿಷೇಧಾಗ ನಾಯಿ ಕುನಿ ತಿಂದಂಗ ಕಾರ್ಯಕ್ರಮ ಆಗಬಾರ್ದಪ್ಪ, ಇಲ್ಲಿ ಆಗಬಾರ್ದ ಅಂತ ಹೇಳ್ಯಾರ ಅವರು. ಒಳ್ಳೆ ಕಾರ್ಯಕ್ರಮ ಮಾಡ್ರಿ, ಇವತ್ತ 2 ಮೇಳ ನಮೂನಿ ಅದಾವ ಅಂತಕ್ಕಂಥದ್ದು ಮಾತು ಹೇಳ್ಯಾರ. ಬಹಳ ಖುಷಿ ಅನಿಸ್ತದ. ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಡಲಾರ್ದೆ ಒಂದು ಅತಿ ಸ್ವಸ್ಥರ ಪದ್ಯವನ್ನು ಹಾಡಿ ನಮ್ಮ ಉಭಯ ತಂಡದವರಿಗೆ ಪಾಳಿ ಹೋಗ್ತದೆ. ಸಭಾ ಶಾಂತತೆಯನ್ನು ಕಾಪಾಡಬೇಕಾಗಿ ವಿನಂತಿ ಇರುತ್ತದೆ. ಓಕೆ.